KGF ತಾಲೂಕಿನ ಸಮಸ್ತ ನಾಗರಿಕರೇ, ಬಂಧುಗಳೇ, ಮಹನೀಯರೇ, ಈ ದಿನ ತಮ್ಮೆಲ್ಲರೂ ಒಂದು ಗಮನಕ್ಕೆ ತರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, KGF ನಗರದಲ್ಲಿ ಸುಮಾರು 130ಗಳ ಇತಿಹಾಸವುಳ್ಳಿರತಕ್ಕಂಥ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯನ್ನು ಕೆಲವು ತಿಂಗಳ ಹಿಂದೆ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಲು ಹುನ್ನಾರ ನಡೆದಿತ್ತು. ಆದರೆ ಇಲ್ಲಿರ್ತಕ್ಕಂಥ ನಾಗರಿಕರಿಗೆ, ಸಮಾಜ ಸೇವಾ ಸಂಘ ಸಂಸ್ಥೆಗಳಿಗೆ, ವಿವಿಧ ಸಂಘ ಸಂಸ್ಥೆಗಳಿಗೆ ಬಹಳ ನೋವುಂಟಾಗ್ತಾಯಿತ್ತು. ಬಹಳ ವರ್ಷಗಳಿಂದ ಇರ್ತಕ್ಕಂಥ ವರಿಷ್ಠಾಧಿಕಾರಿ ಕಚೇರಿ ವರ್ಗಾವಣೆ ಆದರೆ KGFನ ನಾಗರಿಕರಿಗೆ ಮತ್ತು ಬೇರೆ ವರ್ಗದವರಿಗೆಲ್ಲ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಅಂತ ಅವರಲ್ಲಿ ಬಹಳ ಗೊಂದಲಮಯವಾಗಿತ್ತು. ಅದಕ್ಕೆ ಸರ್ಕಾರ ಇದು ಸ್ಪಂದಿಸಬೇಕು. ಇದು ಬಹಳ ಕಷ್ಟಕರವಾದ ವಿಷಯ. ಒಂದು SP ಕಚೇರಿ ವರ್ಗಾವಣೆ ಆಗುತ್ತೆ ಅಂತ ಹೇಳಿದ್ರೆ ಇದು ಸರ್ಕಾರದ ಮಟ್ಟದಲ್ಲಿ ನಾವೆಲ್ಲ ಪ್ರಯತ್ನ ಪಡಬೇಕಾಗಿದೆ. ಅಂಥ ಒಂದು ಸಂದರ್ಭದಲ್ಲಿ KGFಯಿಂದ ದಿನದಿಂದ ದಿನಕ್ಕೆ ಒಂದೊಂದು ಕಚೇರಿ ಕಣ್ಮರೆ ಆಗ್ತಾಯಿದೆ. ಇಡೀ ಕರ್ನಾಟಕದಲ್ಲಿ KGF ಅಂದರೆ ಒಳ್ಳೆಯ ನಗರ, ಕೋಲಾರ ಚಿನ್ನದ ಗಣಿ ಪ್ರದೇಶಗಳು ಅಂತ ಇರ್ತಕ್ಕಂಥ ಈ ಒಂದು ಒಳ್ಳೆಯ ನಗರ, ಇಲ್ಲಿರ್ತಕ್ಕಂಥ ಅನೇಕ ವಿಧವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಬೇಕಾಗಿರೋದನ್ನು ಕೆಲವೊಂದು ಸಂದರ್ಭದಲ್ಲಿ ಆಗ್ತಾನೂ ಇದೆ, ಆಗದೆ ಇಲ್ಲದೇನೂ ಇದೆ. ಆದರೆ ಪ್ರಮುಖವಾಗಿ ಹೇಳಬೇಕು ಅಂದರೆ ವರಿಷ್ಠ ಅಧಿಕಾರಿ ಕಚೇರಿ ವರ್ಗಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರ ಮನಸ್ಸಿನಲ್ಲೂ ಒಂದು ದುಃಖಕರವಾದ ಒಂದು ಸನ್ನಿವೇಶ ಬಂತು. ಇಂಥ ಒಂದು ಸನ್ನಿವೇಶದಲ್ಲಿ ಈ ಕಚೇರಿಯನ್ನು ಉಳಿಸ್ಕೊಳ್ಳಲು ಅನೇಕರು ಸಹ ಪ್ರಯತ್ನ ಪಟ್ಟರು ಆಗಬೇಕು ಅಂತ ಹೇಳಿಬಿಟ್ಟು. ಆ ಪ್ರಯತ್ನವೂ ಸಹ ನಡೀತಾನೇ ಇತ್ತು. ಸರ್ಕಾರ ಗಮನಕ್ಕೆ ಹೋಗಬೇಕು ಅಂದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಅದು ಪ್ರಯತ್ನ ಪಡಬೇಕಾಗಿದೆ. ಹೋರಾಟಗಾರರು, ಸಂಘ ಸಂಸ್ಥೆಗಳು ಎಷ್ಟೇ ಒಂದು ಹೋರಾಟ ಮಾಡಿದ್ರು ಆ ಒಂದು ಕ್ಷೇತ್ರದಲ್ಲಿ ನಡೆಯುತ್ತೆ. ಸರ್ಕಾರಕ್ಕೆ ಗಮನಕ್ಕೆ ತರಕ್ಕೆ ನಾವೆಲ್ಲ ಮನವಿ ಪತ್ರಗಳು ನೀಡ್ತೀವಿ. ಆದರೆ ಈ ಒಂದು ವರಿಷ್ಠಾಧಿಕಾರಿ ಕಚೇರಿಗೆ ಇಲ್ಲಿಂದ ಆಯ್ಕೆ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಆಯಾ ಸ್ಥಳದಲ್ಲೂ ಆಯಾ ಅಧಿಕಾರಿಗಳನ್ನು ಮತ್ತು ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿದ್ರೆ ಇದು ಅವಕಾಶಕ್ಕೆ ಲಕ್ಷಗಳು ಕೂಡಿ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಂಥ ಒಂದು ಸಂದರ್ಭದಲ್ಲಿ ಅನೇಕರು ಪ್ರಯತ್ನ ಪಡ್ತಾನೂ ಇದ್ದಾರೆ. ಜೊತೆಗೆ ಪ್ರಮುಖವಾಗಿ ಏನೇ ನಾಡು ನುಡಿಗಾಗಿ ಹೋರಾಟ ಮಾಡೋರು ಕೆಲವೊಂದು ಸಂಘ ಸಂಸ್ಥೆಗಳು ಮಾತಾಯಿದೆ. ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಒಂದು ಹೋರಾಟ ಅಂತ ಹೇಳಿದ್ರೆ ಹೋರಾಟಕ್ಕೆ ಒಂದು ಸಂಘ ಸಂಸ್ಥೆಗಳಿದೆ. ಬೇರೆ ಸಂಘ ಸಂಸ್ಥೆಗಳು, ಹೋರಾಟದ ಸಂಘ ಸಂಸ್ಥೆಗಳು ದಾರಿಗಳು ಬೇರೆ ಬೇರೆ ಇರುತ್ತೆ. ಇಂಥದ್ರಲ್ಲಿ KGFನಲ್ಲಿ ಇರ್ತಕ್ಕಂಥ ವರಿಷ್ಠ ಅಧಿಕಾರಿ ಕಚೇರಿ ಉಳಿಸ್ಕೋಬೇಕಂತ ಉದ್ದೇಶದಿಂದ KGFನ ದಲಿತ ಸಂಘರ್ಷ ಸಮಿತಿ, ಡಾಕ್ಟರ್ BR ಅಂಬೇಡ್ಕರ್ ವಾದ, ರೈತ ಸಂಘಟನೆ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಒಂದು ಸಲಹೆ ಸೂಚನೆಗಳನ್ನು 3 ಸಂಘದ ಮುಖಂಡರುಗಳು ಪ್ರಯತ್ನ ಪಟ್ಟು ಅದರ ಒಂದು ಫಲದಿಂದ ಜನಪರ ಹೋರಾಟ ಸಮಿತಿ ಅಂತ ಮಾಡಿ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ರೈತ ಸಂಘ, ಕನ್ನಡ ಪರ ಸಂಘಟನೆ ಒಂದುಗೂಡಿ KGFನ ವರಿಷ್ಠ ಅಧಿಕಾರಿ ಕಚೇರಿ ಉಳಿಸ್ಕೋಬೇಕಂತ ಹೇಳಿಬಿಟ್ಟು ಕೆಲವು ದಿನಗಳಿಂದ ಪ್ರಯತ್ನ ಪಟ್ಟು KGF ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿ ಈ ಒಂದು ವರಿಷ್ಠ ಅಧಿಕಾರಿ ಕಚೇರಿ ಅವಲಂಬಿಸೋದ್ರಿಂದ 2 ತಾಲೂಕುಗಳಲ್ಲಿ ಅಲ್ಲಿರ್ತಕ್ಕಂಥ ಜನಗಳಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡಬೇಕು. KGF ಎಲ್ಲ ಬಂಗಾರಪೇಟೆ ಮತ್ತು 166 ಹಳ್ಳಿಗಳು ಬರ್ತವೆ ಈ KGF ವಿಧಾನಸಭಾ ಕ್ಷೇತ್ರಕ್ಕೆ. ಅದೇ ರೀತಿ ಬಂಗಾರಪೇಟೆಗೂ ಆಗುತ್ತೆ. ನಮ್ಮ 2 ತಾಲೂಕುಗಳನ್ನ ನಾವು ಉಳಿಸ್ಕೋಬೇಕಂತ 2 ಕಡೆ ಇರ್ತಕ್ಕಂಥ ಸಂಘ ಸಂಸ್ಥೆಗಳು, ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ವಾದ ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಕನ್ನಡ ಪರ ಸಂಘಟನೆಗಳು, ಅದೇ ರೀತಿ KGFನಲ್ಲಿ ಎಲ್ಲರೂ ಸೇರಿ KGFನಲ್ಲಿ ಏನಾದರೂ ಮಾಡಿ ಕಚೇರಿಯನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಸಲಹೆ ಸೂಚನೆ ಮಾಡಿ
ಎಲ್ಲ ಒಗ್ಗಟ್ಟಿನಿಂದ KGF ಮತ್ತು ಬಂಗಾರಪೇಟೆ ಬಂದ್ ಮಾಡಬೇಕು ಅಂತ ಒಂದು ಸೂಕ್ತವಾದ ತೀರ್ಮಾನ ಕೈಗೊಂಡಿತು. ಈ ಬಂದು ತಾರೀಕು 25/10/2021 ಸೋಮವಾರ ಬಹಳ ಯಶಸ್ವಿಯಾಗಿ ಬಂದ್ ನೆರವೇರಿತು. ಬಂದ್ ಅಂತ ಹೇಳಿದ್ರೆ ಇಡೀ ಇತಿಹಾಸದಲ್ಲಿ ಅಂಥ ಬಂದ್ ನಡೆದಿಲ್ಲ. ಎರಡೂ ತಾಲೂಕಿನ ಜನತೆ, ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳು, ನಾಗರಿಕರು, ಆಟೋ ಚಾಲಕರು, ವಾಹನಕಾರರು, ಕೆಲವು ಸರ್ಕಾರಿ ಕಚೇರಿಗಳು ಎಲ್ಲವೂ ಇದಕ್ಕೆ ಸಂಪೂರ್ಣವಾದ ಸಹಕಾರ ಕೊಟ್ಟರು. ಈ ಎರಡೂ ತಾಲೂಕುಗಳಲ್ಲಿ ಬಂದ್ ಯಶಸ್ವಿ ಆಯಿತು. ಈ ಬಂದು ಯಶಸ್ವಿಯಾಗಿ ಈ ವರಿಷ್ಠಾಧಿಕಾರಿ ಕಚೇರಿ KGFನಲ್ಲಿ ಉಳಿಯುವಂತೆ ಕೆಲವು ಪ್ರಯತ್ನಗಳು ನಡೀತಾ ಇದೆ. ಸರ್ಕಾರ ಮಟ್ಟದಲ್ಲಿ KGFನಲ್ಲಿ SP ಅವರ ಕಚೇರಿ ಉಳಿಯುವ ಸಾಧ್ಯತೆಗಳು ಎಲ್ಲರ ಗಮನಕ್ಕೂ ಬಂದಿದೆ. ಇಲ್ಲಿರ್ತಕ್ಕಂಥ ಜನತೆಗೆ ಈಗ ನೆಮ್ಮದಿಯಾಗಿದೆ. ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಸಂಘಗಳು ಸೇರಿ ಮಾಡಿರ್ತಕ್ಕಂಥ ಬಂದ್ಗೆ ಸರ್ಕಾರ ಗಮನಕ್ಕೆ ಕಣ್ಣು ತೆರೆಸಿದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸರ್ಕಾರ ಸಹ ಈಗಾಗಲೇ ಈ ಕಚೇರಿ ನಾವು ವರ್ಗಾವಣೆ ಮಾಡೋದಿಲ್ಲ, KGFನಲ್ಲಿ ಎಂದಿನಂತೆ ಇರುತ್ತೆ. ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿಜಯಪುರದಲ್ಲಿ ಈಗಾಗಲೇ DAR ಮತ್ತು SP ಕಚೇರಿಯನ್ನು ಪ್ರಾರಂಭ ಆಗಿದೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿ ನೇಮಕ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಪತ್ರಿಕೆಗಳಲ್ಲಿ ಮತ್ತು ವಾಟ್ಸಾಪ್ಗಳಲ್ಲಿ ಕಳಿಸ್ಕೊಟ್ಟಿರೋದ್ರಿಂದ ನಮ್ಮೆಲ್ಲರಿಗೂ ಭಾಳ ಸಂತೋಷ ಆಗಿದೆ. ಈ ಒಗ್ಗಟ್ಟಿನ ಫಲ ಅನ್ನೋದನ್ನು ಇವತ್ತು ಈ KGF ಕ್ಷೇತ್ರ ಮತ್ತು ಬಂಗಾರಪೇಟೆ ಕ್ಷೇತ್ರಕ್ಕೆ ಅವಲಂಬಿಸಿದೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಒಗ್ಗಟ್ಟು ಅನ್ನೋದಿದೆ. ಈ ಒಗ್ಗಟ್ಟು ಅನ್ನೋದು ಈ ಮೂರು ಸಂಘ ಸಂಸ್ಥೆಗಳು, ದಲಿತ ಸಂಘರ್ಷ ಅಂಬೇಡ್ಕರ್ವಾದ, ಕನ್ನಡ ಸಂಘ ಸಂಸ್ಥೆಗಳು, ರೈತ ಸಂಘಗಳು ಸೇರಿರೋದ್ರಿಂದ ಇದು ನಾಡು ನುಡಿ ದೇಶಕ್ಕಾಗಿ ಹೋರಾಟ ಮಾಡೋ ಸಂಘಗಳು. ಇದು ಯಾವುದೋ ಹೊರಗಡೆ ಆಗಲಿ ಯಾವುದಕ್ಕೂ ಮಾಡಲ್ಲ. ರೈತರಿಗೆ ಅನ್ಯಾಯ ಆಯಿತು, ರೈತರ ಪರ ರೈತ ಸಂಘಗಳಿರುತ್ತೆ. ನಾಡಿನಲ್ಲಿ ದಲಿತ ವರ್ಗದವರು, ದೀನದಲಿತರಿಗೆ ಹೋರಾಟ ಮಾಡೋದು ಅನ್ಯಾಯ ಆಗಿದೆ ಅಂತ ಹೇಳಿದೆ ದಲಿತ ಸಂಘರ್ಷ ಸಮಿತಿ ಇದೆ. ನಾಡು ನುಡಿಗಾಗಿ ಏನೇ ಅನ್ಯಾಯ ಆದರೂ ಕನ್ನಡ ಪರ ಸಂಘಟನೆಗಳಿದೆ. ಈ ಮೂರು ಸಂಘಟನೆಗಳು ದಾರಿ ಮಾತ್ರ ಒಂದೇ. ಡಾಕ್ಟರ್ BR ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ ಹೋರಾಟ ಶಿಕ್ಷಣ ಅಂತ ಕೊಟ್ಟಿದ್ದಾರಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರ ದಾರಿಯಲ್ಲಿ ಮೂರು ಸಂಘಟನೆಗಳ ದಾರಿ ಸೇರಿ ಆ ಒಂದು ಬಂದ್ಗೆ ಯಶಸ್ವಿ ಕಾರಣವಾಯಿತು. ಇಂಥ ಒಂದು ಸಂದರ್ಭದಲ್ಲಿ KGF ತಾಲೂಕು ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿ ಯಶಸ್ವಿಯಾಗಿ ಬಂದ್ ನಡೆಸಲು ಕಾರಣಕರ್ತರಾಗಿರ್ತಕ್ಕಂಥ ಸಮಸ್ತ ನಾಗರಿಕರು, ಎರಡೂ ಕಡೆ KGF ಮತ್ತು ಬಂಗಾರಪೇಟೆ ಸಮಸ್ತ ನಾಗರಿಕರು, ವ್ಯಾಪಾರಿಗಳು, ಆಟೋ ಚಾಲಕರು, ವಾಹನ ಚಾಲಕರು ಮತ್ತು ಸಮಾಜ ಸೇವಾ ಸಂಘಗಳು, ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಸಹಕಾರ ಕೊಟ್ಟಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಮತ್ತು ಎಲ್ಲ ವರ್ಗದ ಜನರಿಗೆ ಈ ದಿನ ನಾವು ಬಂದ್ ಯಶಸ್ವಿ ಆಗಿರೋದ್ರಿಂದ ನಾವು ಈ ದಿನ ಎಲ್ಲರಿಗೂ ಅಭಿನಂದನೆಗಳು ನಾವು ತಿಳಿಸ್ತಾ ಇದ್ದೀವಿ. ಈ ಅಭಿನಂದನೆ ಇವತ್ತೇ ಅಲ್ಲ, ಮುಂದಿನ ದಿನಗಳಲ್ಲಿ ಏನೇ ಒಂದು ನಮ್ಮ ಎರಡೂ ಕ್ಷೇತ್ರಗಳಿಗೆ ನಮಗೇನಾದರೂ ತೊಂದರೆ ಸರ್ಕಾರದಿಂದ ಆಗಲಿ ಬೇರೆಯವರಿಂದ ಆಗಲಿ ಅಥವಾ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಿನಿಂದ ಸಾಧ್ಯ ಅನ್ನೋದನ್ನು ಈ ಬಂದ್ ಮುಖಾಂತರ ಎಲ್ಲ ಮೂರು ಸಂಘ ಸಂಸ್ಥೆಗಳು ಸೇರಿ ಮಾಡೋದ್ರಿಂದ ಒಗ್ಗಟ್ಟಿನ ಫಲ ಸಿಕ್ಕಿದೆ. ಮುಂದಿನ ದಿನಗಳು ಸಹ KGF ಕ್ಷೇತ್ರ ಮತ್ತು ಬಂಗಾರಪೇಟೆ ಕ್ಷೇತ್ರಗಳಲ್ಲಿ ಏನೇ ಒಂದು ಸರ್ಕಾರದ ಅಭಿವೃದ್ಧಿ ಆಗಲಿ, ಸಾರ್ವಜನಿಕರಿಗೆ ಕೆಲಸ ಕಾರ್ಯಗಳಿಗಲಿ ಒಗ್ಗಟ್ಟಿನ ಫಲದ ಮುಖಾಂತರ ನಾವು ಯಶಸ್ವಿ ಕಾಣೋಣ ಅಂತ ಹೇಳ್ತಾ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಮತ್ತು ಪ್ರಮುಖವಾಗಿ ಹೇಳಬೇಕು ಅಂದರೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳ ಮುಖಂಡರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರಿಗೂ, ಮಹಿಳಾ ಕಾರ್ಯಕರ್ತರಿಗೂ, ಕನ್ನಡ ಪರ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ವಿವಿಧ ಘಟಕದ ಅಧ್ಯಕ್ಷರುಗಳಿಗೂ ಮತ್ತು ರೈತ ಸಂಘದ ಎಲ್ಲ ಸಮಸ್ತ ನಾಗರಿಕರಿಗೂ, ರೈತ ಬಾಂಧವರಿಗೆ, ಮುಖಂಡರಿಗೆ, ಎರಡೂ ಕಡೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ KGF ಬಂಗಾರಪೇಟೆ ಎಲ್ಲ ಮುಖಂಡರಿಗೂ ನಾವು ಮನಸ್ಪೂರ್ವಕವಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಜೈ ಕರ್ನಾಟಕ ಮಾತೆ. தங்கவயல் மற்றும் பங்கார்பேட் தாலுகா பொதுமக்களுக்கும் வியாபாரிகளுக்கும் ஆட்டோ ஓட்டுநர்களுக்கும் அனைத்து பள்ளி மாணவ மாணவியர்களுக்கும் அரசாங்க ஊழியர்களுக்கும் SNDST ஊழியர்களுக்கும் கர்நாடக தலித் சங்கர் சமிதி அம்பேத்கர் வாதாவின் சார்பாக நன்றி நன்றி நன்றி. பெரியோர்களே, கடந்த 25ஆம் தேதி தங்கவயல் மற்றும் பங்கார்பேட் பந்திற்கு
தங்கவயல் மற்றும் பங்கார்பேட்டை தாலுகாவை சேர்ந்த அரசியல் சார்பற்ற மக்கள் நல கூட்டணி என்ற ஒரு அரசியல் சார்பற்ற இயக்கத்தை உருவாக்கி தங்கவயல் பிரச்சனைகள் மாத்திரமல்லாமல் பங்கார்பேட்டை தாலுகா பிரச்சனைகளுக்காக கூட போராட வேண்டும் என்கின்ற நல்ல எண்ணத்தோடு அந்த இயக்கம் ஆரம்பிக்கப்பட்டது. அந்த இயக்கத்தில் கன்னட சங்கங்கள், தலித் இயக்கங்கள் மற்றும் விவசாய இயக்கங்கள் மாத்திரமல்லாமல் தொழிலாளர்களும் அதில் இணைந்து ஆதரவை தெரிவித்தார்கள். இவர்களெல்லாம் கூட்டணி சேர்ந்து பந்து போராட்டத்தை அறிவித்தோம். அந்த பந்து எதற்காக என்றால், தங்கவயலில் இருக்கக்கூடிய எஸ்பி ஆஃபீஸ் மற்றும் டிஆர் இந்த 2 அலுவலகங்களும் தங்கவயலிலிருந்து மாற்றப்படுகிறது என்கின்ற ஒரு செய்தியை தங்கவயல் மாத்திரமல்லாமல் கர்நாடக மாநிலம் முழுக்க பரபரப்பை ஏற்படுத்தியது. அதை கண்டு அரசியல்வாதிகள் அவர்களுக்கான திறமையில் அவர்கள் அதற்கான விளக்கத்தை சரிவர நமக்கு கொடுக்காததனால் போகும் என்கிறார்கள், ஒரு சில தலைவர்கள் போகாது என்றார்கள். இந்த குழப்பத்திற்கு இடையில் இது போகின்றதா இல்லையா என்பதை, ஒருவேளை அது போகக்கூடிய வகையில் இருந்தால் அதை தடுத்து நிறுத்தி ஆக வேண்டும் என்கின்ற நல்ல எண்ணத்தில் 2 தாலுகா மக்கள் கூட்டணி அமைப்பைச் சேர்ந்தவர்கள் கூடி 25ஆம் தேதி பந்து போராட்டம் நடத்த வேண்டும் என்று தீர்மானித்தோம். இந்த தீர்மானத்தை ஏற்றுக்கொண்ட பொதுமக்கள் பெருவாரியான அமோகமான ஆதரவை தந்து அந்த பந்தை வெற்றி பெறச் செய்தீர்கள். அதன் பலனாக இன்றைக்கு நம்முடைய தங்கவயலிலிருந்து எஸ்பி ஆபீஸ் பற்றிய விவாதங்கள் தொடங்கியிருக்கிறது. அது முழுமையடையாவிட்டாலும் கூட கண்டிப்பாக ஒரு நன்மை ஏற்படும் தங்கவயலுக்கு என்கின்ற நம்பிக்கையை கொடுக்கும் வகையில் அது விவாதமாக அரசாங்கத்தில் நடைபெற்று கொண்டிருக்கிறது. அது ஒரு புறம் இருக்க, தங்கவயலில் சேர்ந்த அனைத்து வியாபாரிகளும், ஆட்டோ ஓட்டுநர்களும் மற்றும் அரசாங்க ஊழியர்களும், ஆசிரியர்களும், இன்னும் சொல்லப்போனால் இங்கே நடுத்தர தெருவோர வியாபாரிகள் முதல் கொண்டு, டீ கடை வியாபாரிகள் முதல் கொண்டு, தங்க வியாபாரிகள் முதல் கொண்டு அனைவரும் இந்த பந்திற்கு ஆதரவை தந்தீர்கள். அதன் பயனாக எல்லோரும் ஒற்றுமையாக சேர்ந்து செய்த இந்த பந்திற்கு அரசாங்கம் செவி சாய்த்திருக்கிறது என்று நம்பிக்கையோடு இந்த பந்திற்கு ஆதரவு தந்த அனைத்து மக்களுக்கும், அனைத்து தொழிலாளர்களுக்கும், பிஎம்எல் தொழிலாளர்களுக்கும், கேஎஸ்ஆர்டிசி மற்றும் எம்ஜி மார்க்கெட் வியாபாரிகள், ஆட்டோ ஓட்டுநர்கள் மற்றும் கன்னட சங்கங்கள் மற்றும் விவசாய சங்கங்கள், தலித் இயக்கங்கள் அனைத்திற்கும் கர்நாடக தலித் சங்கர் சமிதி அம்பேத்கர் வாதா இயக்கத்தின் சார்பாக நன்றி கலந்த வணக்கத்தை தெரிவித்துக் கொள்கின்றோம். நன்றி, நன்றி, நன்றி. Dear KGF and Bangarpet citizens, on 25th and 2021, all our KGF and Bangarpet taluks citizens observed a great bandh. This great bandh was due to the shifting of SP office and DAR employees to other district. It was a great difficult and great worriness to the people of KGF and also Bangarpet. The 130 years of SP office, the history of SP office is to be shifted. For that, many association and many political parties accused and protested the shifting of the SP office and the employees of DAR. On this, the Dalit organization, the Kannada organization, and the farmer organization and other organizations have made it a clear and made a KGF and Bangarpet associations to have a great bandh. Accordingly, they have met all the sanghas and all the officials of BML and KSRTC and all the KGF and Bangarpet association to make a bandh on 25th 10/2021 and made it a great success. For this,
we are very much thankful to the people of KGF citizens. On this, we, the Samata Samaja Sangha and Dr. Ambedkar Academy and also the Dr. Ambedkar People Federation are thankful to all these associations, especially our Karnataka Dalit Sangha and Sangesh Samiti and Kannada Sanghas and farmers and other Sanghas. We are very much thankful to the auto rickshaw associations and the building construction associations and Tipu Sultan associations. Again, on behalf of our Samata Samaja Sangha, we are very much thankful to our private buses associations and the street vegetable seller associations and even the people who are working for the loading and unloading employees. We are also thankful to them, and even the advocates, lawyer association, we are thankful to them. Our BML employees and TCL employees, on behalf of our Samata Samaja Sangha and Dr. Ambedkar Academy, and even People Federation, Dr. People Federation Association, we are very much thankful to them. And even our political leaders, all the political leaders, some of the political leaders have not supported, the political who supported us, we are also thankful to them. Especially even the medias and all the police department. Even the police department are supported to participate our Bandh from Bangarpet to KGF. We also thankful to the Bangarpet associations, all the association, on behalf of our Samata Samaja Sangha, Dr. B.R. Ambedkar Academy, and our Dr. People Federation. We will always be with them. Whenever we need, we will help you. Whenever you need, we want your help. As Baba Saheb Ambedkar said, those who doesn't know the history will not create the history. Our people of KGF, these three sanghas, have created a great history. From 40 years, this history cannot be remembered. But now they came to be remembered. We have made a great history event in this making the Bandh success. Thank you. Again, we are very much thankful to all the association, all the members of KGF citizens. Jai Bhim. 25/10/2021 SP ಕಚೇರಿ ಮತ್ತು DAR ಸ್ಥಳಾಂತರವನ್ನು ಖಂಡಿಸಿ ವಿಚಾರದಲ್ಲಿ KGF ಮತ್ತು ಬಂಗಾರಪೇಟೆ ತಾಲೂಕುಗಳ ಜನಪರ ಸಂಘಟನೆಗಳ ಒಕ್ಕೂಟದಿಂದ KGF ಮತ್ತು ಬಂಗಾರಪೇಟೆ ಎಲ್ಲ ನಾಗರಿಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ ಬಂದ್ ಹೋರಾಟಕ್ಕೆ ಬೆಂಬಲ ನೀಡಿದಂತಹ ದಲಿತ ಪರ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ರೈತಪರ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಕನ್ನಡ ಪರ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ವರ್ತಕರ ಪರ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಅಸಂಘಟಿತ ಕಾರ್ಮಿಕ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಆಟೋ ಚಾಲಕರ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಟಿಪ್ಪು ಸುಲ್ತಾನ್ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಖಾಸಗಿ ಬಸ್ ಚಾಲಕರು, ಮಾಲೀಕರು ಮತ್ತು ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಗಳು KGF ಮತ್ತು ಬಂಗಾರಪೇಟೆ, ಸರಕು ಸಾಗಾಣಿಕೆ ವಾಹನಗಳ ಮಾಲೀಕರು ಮತ್ತು ನೌಕರರ ಪರ ಸಂಘಟನೆಗಳು, ವಕೀಲರ ಸಂಘಟನೆಗಳು, BEML ಕಾರ್ಖಾನೆಯ ಕಾರ್ಮಿಕರ ಸಂಘಟನೆಗಳು, ಕಾಯಂ ಮತ್ತು TCL ಕಾರ್ಮಿಕರುಗಳು, KSRTC ಕಾರ್ಮಿಕರು, ನಿತ್ಯ ಪ್ರಯಾಣ ಮಾಡುವ ಸಂಘಟನೆಗಳ ಡೈಲಿ ಟ್ರಾವೆಲ್ಸ್ ಹಾಗೂ ಈ ಬಂದ್ಗೆ ಬೆಂಬಲ ನೀಡಿದಂತಹ ರಾಜಕೀಯ ಮುಖಂಡರುಗಳು, ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು ಅಂದರೆ ಪ್ರಿಂಟ್ ಮೀಡಿಯಾಗಳು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾಗಳು, ವಿಶೇಷವಾಗಿ ನಮ್ಮ ಎಲ್ಲರನ್ನು ರಕ್ಷಣೆ ನೀಡಿದಂತಹ ಪೊಲೀಸ್ ಇಲಾಖೆಯವರಿಗೆ ಮತ್ತು KGF ಮತ್ತು ಬಂಗಾರಪೇಟೆ ತಾಲೂಕುಗಳ ನಾಗರಿಕರಿಗೆ, ಸಾರ್ವಜನಿಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರಣ 25 ನಡೆದಂತಹ ಬಂದ್ಗೆ ಎಲ್ಲರೂ
ಸಹಮತದಿಂದ ಸ್ವಯಂ ಇಚ್ಛೆಯಾಗಿ ಬಂದನ್ನು ಯಶಸ್ವಿಗೊಳಿಸಿದ್ದೀರಾ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ KJF ಮತ್ತು ಬಂಗಾರಪೇಟೆ ತಾಲೂಕು ಸಮಿತಿಗಳ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್.